ಬನ್ನಿ ಇವತ್ತು ರವೆ ಉಂಡೆ ಹೇಗೆ ಮಾಡಿದೆ ಅಂತ ನೋಡೋಣ. ಫಸ್ಟು ನಾನು ಇಲ್ಲೊಂದು ಕಡಾಯಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಹುರ್ಕೊಳ್ಳೋಣ. ಫಸ್ಟ್ ನಿನ್ನೆಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಇದನ್ನು ರೋಸ್ಟ್ ಮಾಡೋಣ. ಈಗ ಇದನ್ನು ಗೋಲ್ಡನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ. ಕ್ರಿಸ್ಪಿ ಆಗಬೇಕು. ಇದಿಷ್ಟ ಆದಮೇಲೆ ಮೀನ್ಸ್ ಆಲ್ಮೋಸ್ಟ್ ಆಗಿದೆ ಅದು. ಇವಾಗ ನಾನು ಇದಕ್ಕೆ ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟ ಆದಮೇಲೆ ಇದನ್ನು ಒಂದು ಸಪ್ರೇಟ್ ತಟ್ಟೆಗೆ ಎತ್ತಿಟ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಎತ್ತಿಟ್ಟಿದ್ದೀನಿ. ಈಗ ಇದೇ ತುಪ್ಪ ಏನಿದೆ ಅಲ್ಲ, ಇದಕ್ಕೆ ರವೆ ಹಾಕ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾವು ಚಿರೋಟಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ನಾನಿವಾಗ ನಿಮ್ಗೆ ತೋರ್ಸೋಕ್ಕೆ 3 ಕಪ್ ಅಷ್ಟು ತೊಗೊತಾ ಇದ್ದೀನಿ. ಇದು 2 ಕಪ್ ಹಾಕ್ಕೊಂಡು ಇವಾಗ 3 ಕಪ್ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಹಾಗಂತ ಜಾಸ್ತಿ ಕೂಡ ರೋಸ್ಟ್ ಮಾಡಬೇಡಿ. ಜಸ್ಟ್ ಅದರದ್ದು ಹಸಿ ವಾಸನೆ ಏನಿದೆ ಅದು ಹೋಗಬೇಕು. ನೋಡಿ, ಇಷ್ಟು ಹುರ್ಕೊಬೇಕು. ಇದು ರವೆ ಕುಟ್ ಸ್ಮೆಲ್ ಬರುತ್ತೆ, ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಪರಿಮಳ ಬಂದಾಗ ಈಗ ಅದಕ್ಕೆ ನಾವು 3 ಬೌಲ್ ಆಫ್ ರವೆ ತೊಗೊಂಡಿದ್ವಿ ಅಲ್ವಾ, 1.5 ಬೌಲ್ ಆಫ್ ಶುಗರ್ ತೊಗೊಳ್ಳೋಣ. ನೋಡಿ, ಇನ್ನರ್ಧ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆ ರವೆಯಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಅದು ಅಂಟು ಥರ ಆಗುತ್ತೆ. ಅವಾಗ ಅದು ಉಂಡೆ ಕಟ್ಟೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದನ್ನು ಆದಷ್ಟು ಸಣ್ಣ ಉರಿಯಲ್ಲೇ ಸಹ ರೋಸ್ಟ್ ಮಾಡಬೇಕು. ಇವಾಗ ಇದು ಹಾಕಿ ಸ್ವಲ್ಪ ಒಂದು 2-3 ನಿಮಿಷ ಆದಮೇಲೆ ಡೆಸಿಕೇಟೆಡ್ ಕೊಕೊನಟ್ ಅಥವಾ ಕೊಬ್ಬರಿ ಏನಿದೆ ಅದನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡಿದ್ದೀನಿ. ಅದನ್ನು 2 ಕಪ್ಪಷ್ಟು ಹಾಕೋಣ. ನೀವು ಸೇಮ್ ಕಪ್ಪಲ್ಲೇ ಅಳತೆ ತೊಗೊತಾ ಇದ್ದೀನಿ. ನೋಡಿ, ಸೆಕೆಂಡ್ ಕಪ್ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ, ಬಟ್ ಸಾಕು. 2 ನಾವು ಶುಗರ್ ಹಾಕಿದ್ದೀವಲ್ಲ, ಅದಕ್ಕೆ ಸ್ವೀಟ್ ಸರಿಯಾಗುತ್ತೆ. ಇದನ್ನಿಷ್ಟನ್ನು ಸೇರಿಸಿ ಇವಾಗ ನೀಟಾಗಿ ಹುರ್ಕೊಳ್ಳೋಣ. ಸೊ ನಾವು ಜಾಸ್ತಿ ದಿವಸ ಇದನ್ನು ಇಡಬಹುದು. ಈಗ ಕೊಬ್ಬರಿ ಹಸಿ ಅಂಶ ಕೂಡ ಹೋಗಿದೆ. ನಾವು ಇದಕ್ಕೆ ಸ್ವಲ್ಪ ನಾನು ಶುಗರ್ ಮತ್ತು ಏಲಕ್ಕಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೌಡರ್ ಇದು, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಒಳ್ಳೆ ಪರಿಮಳ ಬರುತ್ತೆ ನಿಮಗೆ ರವೆ ಉಂಡೆ. ಇದೆಲ್ಲ ಹಸಿ ವಾಸನೆ ಹೋಗಿದೆ ಅಂತ ಆಗಿದೆ ನಮ್ಗೆ ಆಲ್ಮೋಸ್ಟ್. ನೀವು ನೋಡ್ತಿದ್ರೆ ಕಲರ್ ಕೂಡ ಚೇಂಜ್ ಆಗುಂಟು. ಆಗಿದೆ ಇದು ಫುಲ್ಲು. ಇದಕ್ಕೆ ನಾವು ಫಸ್ಟು ಡ್ರೈ ಫ್ರೂಟ್ಸ್ ಹುರಿದು ಇಟ್ಕೊಂಡಿದ್ವಲ್ಲ, ಅದು ಸಹ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇವಾಗ ಆಗಿದೆ. ನಾನು ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಉಂಡೆ ಕಟ್ಟೋಕ್ಕೆ ಹಾಲನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸೊ ಆವಾಗ ಮುದ್ದೆ ಥರ ಆಗುತ್ತೆ, ಆವಾಗ ಕಟ್ಟೋಕ್ಕೆ ಸರಿ ಆಗುತ್ತೆ. ಇವಾಗ ನೋಡಿ, ಇಷ್ಟೇ ಹಾಲು ತೊಗೊಂಡಿದ್ದೀನಿ. ಜಸ್ಟ್ ಸ್ಪ್ರಿಂಕಲ್ ಮಾಡೋಕ್ಕೋಸ್ಕರ. ಅದು ಆ ಕನ್ಸಿಸ್ಟೆನ್ಸಿ ಬಂದರೆ ನಮಗೆ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ, ಲೆವೆಲಿಗಾಗಿದೆ. ಇವಾಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಸುಡಲ್ಲ. ಇವಾಗ ಉಂಡೆ ಕಟ್ಟೋಣ. ನೋಡಿ, ಇವಾಗ ನಮ್ಮ ರವೆ ಉಂಡೆ ಈ ರೀತಿ ರೆಡಿಯಾಗಿದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.